ಹಾಯ್ ಫ್ರೆಂಡ್ಸ್, ಮೈ ನೇಮ್ ಇಸ್ ವಿನಯ್. ಬಾಳೆಹಣ್ಣ ಬಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ. ಬೆಳೆಸಿರಲ್ಲ ಬೆಳೆದಿದ್ದು ಅಂಕಲ್ನ ಹೊಡಿತೀನಿ ಸುಬೆ. ನನ್ನ ಆಫೀಸೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಇವತ್ತು ನಾನು ಹೊರಡ್ತಾ ಇರೋದು ತಲಕಾಡಿಗೆ. ಬನ್ನಿ, ಇದು ನನ್ನ ಗಾಡಿ, ಇದೇ ನನ್ನ ಆಫೀಸು ಜೆ ಪಿ ನಗರದಲ್ಲಿ ಇರುವಂಥದ್ದು. ಇದೆಲ್ಲ ಬಂದು ಸಕುರ ಫ್ರೆಶ್ ಸಿರಪ್ಸ್. ಇದು ಪ್ರತಿಯೊಂದು ಪ್ರಾಡಕ್ಟು ನಾವು ಆರ್ಗ್ಯಾನಿಕ್ ನ್ಯಾಚುರಲ್ ಅಂತಲೇ ನಾನು ಇದನ್ನು ಹೇಳುವಂಥದ್ದು. ಇದರಲ್ಲಿ ಮಾಡುವಂಥದ್ದು ನಾವು ವೆಜಿಟೇಬಲ್ಸು ಹಾಗೂ ಮತ್ತು ಈ ಲಿಕ್ವಿಡ್ ಸಿರಪ್ಸ್ಗಳು ಬರ್ತವೆ. ಸೊ ಈ ಶುಗರ್ಗೆ ಇದಕ್ಕೆ ಎಲ್ಲದಕ್ಕೂ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಿರೋಂಥ ನೋ ಸೈಡ್ ಎಫೆಕ್ಟ್ಸ್ ಈ ಥರ ಒಂದು ಪ್ರಾಡಕ್ಟ್ನ ನಾವು ತಲಕಾಡಲ್ಲಿ ಒಂದು ಫಾರ್ಮ್ ಹೌಸ್ ಮಾಡಿದ್ವಿ 150 ಎಕರ್ಸ್ಗೆ. ಅಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಸೊ ಇಲ್ಲಿಗೆ ಡಿಲಿವರ್ ಕೊಡ್ತೀವಿ. ಅದನ್ನು ಜನ ಆನ್ಲೈನಲ್ಲಿ ಏನು ಬುಕ್ ಮಾಡ್ತಾರೋ ಸೊ ಅದನ್ನು ನಾವು ತೊಗೊಂಡೋಗಿ ಅವ್ರ ಮನೆ ಬಾಗಿಲಿಗೆ ಡಿಲಿವರಿ ಮಾಡೋದ್ರಿಂದ ನಮ್ಮ ಕೆಲಸ. ಇದಲ್ಲದೆ ಔಟ್ ಆಫ್ ಕಂಟ್ರಿ, ಆಸ್ಟ್ರೇಲಿಯಾಯಿಂದ ಹಿಡಿದು ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ, ಕೊಚ್ಚಿನ್, ಗೋವಾ, ಮಡಿಕೇರಿ ಪ್ರತಿಯೊಂದು ಕಡೆಗೂ ಕೂಡ ನಮ್ಮ ಪ್ರಾಡಕ್ಟು ಡಿಲಿವರ್ ಆಗುತ್ತೆ. ಪ್ಲಸ್ಸು ಇದರಲ್ಲಿ ವೆರೈಟಿ ವೆಜಿಟೇಬಲ್ಸ್. ಸೊ ನಾವು ಒಂದೊಂದು ವೆಜಿಟೇಬಲ್ನು 5 ವೆರೈಟಿ ಬೆಳಿತೀವಿ. ಫಾರ್ ಎಕ್ಸಾಂಪಲ್ ಬೀನೀಸು, ಕ್ಯಾರೆಟು, ಮೂಲಂಗಿ ಮತ್ತು ಬೀಟ್ರೋಟು, ಗೆಡ್ಡೆಕೋಸು, ಎವ್ರಿಥಿಂಗ್ ಎಲ್ಲನೂ 5 ವೆರೈಟೀಸ್ 5 ವೆರೈಟಿಲಿ ನಾವು ಬೆಳಿತೀವಿ. ಸೊ ಹೆಲ್ತಿ ಫುಡ್, ಹೆಲ್ತು ಮುಖ್ಯ ಅಂತ ಹೇಳ್ಬಿಟ್ಟು ನಾವು ಇದನ್ನು ಮಾಡ್ತಾ ಇರೋದು. ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರ ಲೋಡ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲ ಲಿಕ್ವಿಡ್ ಸಿರಪ್ಪು ತುಂಬ ಕಾಸ್ಟ್ಲಿ ಇದು. ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು, ಬರೀ ಡ್ರೈವಿಂಗ್ ಒಂದೇ ಅಲ್ಲ, ಲೋಡು ಅನ್ಲೋಡು ಪ್ರತಿಯೊಂದು ನಾವೇ ಮಾಡ್ಕೋಬೇಕು. ತೊಗೊಂಡಿಲ್ಲ ಸೊ ಈ ಥರ ಇರುತ್ತೆ ನಮ್ಮ ವರ್ಕು. ಫ್ರೆಂಡ್ಸ್, ನಾವಿವಾಗ ಬಂದಿರೋದು ಮುಡುಕ್ತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ತಾ ಇರೋದು. ಈ ರೋಡ್ ಬಂದು ತಲಕಾಡು ಅಂದರೆ ಸ್ವಲ್ಪ ಇದು ಘಾಟ್ ಸೆಕ್ಷನು. ಇಲ್ಲಿ ಯಾವ ಥರ ಅಂದರೆ ಒಂದು ಲೈಟ್ ಅರೇಂಜ್ಮೆಂಟ್ಸ್ ಇಲ್ಲ, ಏನೂ ಇಲ್ಲ. ಡ್ರೈವರ್ಗಳ ಸಮಸ್ಯೆ ಏನಪ್ಪ ಅಂದರೆ ಈ ಒಂದು ಹೆಡ್ಲೈಟ್ ಇಲ್ಲ ಅಂದರೆ, ಈ ರೋಡಲ್ಲಿ ಗಾಡಿ ಹೆಡ್ಲೈಟ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ರೋಡಲ್ಲಿ ಗಾಡಿ ಹೊಡೆಯೋದು ಭಾರಿ ಕಷ್ಟ ಆಗುತ್ತೆ. ಸೊ ಅದನ್ನು ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇ ಕಣ್ಣಾರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ನೀವೇ ನೋಡ್ಕೊಳ್ಳಿ. ಈ ಟೈಮಲ್ಲೇ ಇಷ್ಟೊಂದು ಕತ್ಲೆ ಆಗಿರುವಂಥ ವೆದರ್ ಇಲ್ಲಿ. ಆಲ್ಮೋಸ್ಟ್ ಅಕ್ಕಪಕ್ಕ ಎಲ್ಲ ಫುಲ್ ಮರನೇ, ಸರಿನಾ? ಆವಾಗಲೇ ನೋಡಿದ್ದೆ ನಾವು ಬಂದು ಮುಡುಕ್ತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇದು ಅದ್ರ ಕೆಳಗಡೆ ಇರುವಂಥ ಶಿವನ್ ದೇವಸ್ಥಾನ ಇದು. ಸೊ ಇಲ್ಲಿಂದ ನಾವು ರೈಟ್ ಎತ್ಕೊಂಡು ಹೀಗೆ ಗಾಡಿ ಪಾಸ್ ಮಾಡ್ಕೊಂಡು ಹೋಗ್ತೀವಿ. ಇದರಿಂದ ಇನ್ನೊಂದು ಹೆಚ್ಚು ಕಮ್ಮಿ ಇನ್ನೊಂದು 1.5-2 ಕಿಲೋಮೀಟ್ರ್ ಹೋಯ್ತು ಅಂದರೆ 1.5-2 ಕಿಲೋಮೀಟ್ರ್ ಹೋಯ್ತು ಅಂದರೆ ಸೊ ನಮ್ಮ ಫಾರ್ಮ್ ಹೌಸ್ ಬರುತ್ತೆ. ಸೊ ಫಾರ್ಮ್ ಹೌಸಲ್ಲೇ ನಮ್ಮದೆಲ್ಲ ಪ್ರೊಡಕ್ಷನ್ಗಳು ಇರೋದು. ಅಲ್ಲಿಗೆ ಇವತ್ತಿನ ಟ್ರಿಪ್ಪು ಈ ಕಡೆ ಒಂದು ಸೈಡ್ ಟ್ರಿಪ್ ಬಂದು ಇವಾಗ ಮುಗಿಯುತ್ತೆ. ಸೊ ಇದು ಮುಗಿದಾದ್ಮೇಲೆ ಮತ್ತೆ ಆ ಕಡೆಯಿಂದ ಲೋಡ್ ಮಾಡಿಕೊಂಡು ಇಮಿಡಿಯೇಟಾಗಿ ಬಿಡಬೇಕಾಗತ್ತೆ. ಸೊ ಆ ಲೋಡನ್ನು ಯಾವ ಥರ ಮಾಡ್ತೀವಿ ಮತ್ತು ಅಲ್ಲಿ ಪ್ರೊಡಕ್ಷನ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗ್ಯಾರಂಟಿ ತಿಳಿಸ್ಕೊಡ್ತೀನಿ. ಇದೇ ನಮ್ಮ ಫಾರ್ಮ್ ಹೌಸು. ಇದೇ ನಮ್ಮ ಫಾರ್ಮ್ ಹೌಸ್ ರೂಟು. ಅಲ್ಲಿಂದ ತಿರುಗಿಕೊಂಡ್ರೆ ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರ್ ಕಿಲೋಮೀಟ್ರು, ಒಂದು ಹಾಫ್ ಒಂದು ಅರ್ಧ ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ನಾವು. ಇದೇ ರೋಡು ಯಾವ ಥರ ಇದೆ ಅಂದರೆ, ಏನಾದರೂ ಮಳೆಗಾಲದಲ್ಲಿ ಬಂದ್ಬಿಟ್ರಂತೂ ಯಾವುದೇ ಕಾರಣಕ್ಕೂ ಗಾಡಿಗಳು ಮುಂದಕ್ಕಂತೂ ಹೋಗಲ್ಲ. ಸೊ ಎಂಥ ಕಷ್ಟದಲ್ಲಿ ಆಗಲಿ, ಯಾವ ಮಳೆಗಾಲದಲ್ಲಿ ಇರಲಿ ಅಥವಾ ಭೂಮಿ ಮುಂಚಿದ್ರೂ ಪರವಾಗಿಲ್ಲ, ನಾವು ಇದೇ ರೋಡಲ್ಲಿ ಗಾಡಿ ಹೊಡ್ಕೊಂಡು ಹೋಗಬೇಕಾಗುತ್ತೆ. ಈ ಥರ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಯಾವಾಗಲೂ ಈ ರೋಡಲ್ಲಿ. ಯಾಕೆಂದರೆ ಇದು ಸರ್ಕಾರಿ ರೋಡಲ್ಲ, ಜಮೀನವರೇ ಮಾಡ್ಕೊಂಡಿರುವಂಥ ರೋಡ್ ಇದು. ಸೊ ಈ ರೋಡಲ್ಲಿ ಹೋಗಬೇಕು ಅಂತ ಅಂದರೆ ಸ್ವಲ್ಪ ಇಕ್ಕಟ್ಟು ಪ್ರಾಬ್ಲಮ್ ಎರಡೂ ಇದೆ. ಯಾವ
ಎಲ್ಲನೂ ಅಷ್ಟೇ. ಒಂದು ರೋಡ್ ಕರೆಕ್ಟ್ ಆಗಿದ್ರೆ ಗಾಡಿ ಕರೆಕ್ಟ್ ಆಗಿರಲ್ಲ, ಗಾಡಿ ಕರೆಕ್ಟ್ ಆಗಿದ್ರೆ ರೋಡ್ ಕರೆಕ್ಟ್ ಆಗಿರಲ್ಲ. ಸೊ ಇದನ್ನೆಲ್ಲ ನಾವು ವಿಡಿಯೋ ಮಾಡೋದು ಯಾಕೆ ಅಂತ ಅಂದರೆ ತಿಳ್ಕೊಬೇಕು. ಎಲ್ಲರೂ ಅಂತಾರಲ್ಲ ಕೆಲವೊಬ್ರು, ಡ್ರೈವರ್ ಕೆಲಸ ಏನು ಆರಾಮ್ ಕೆಲಸ ಕಣಯ್ಯ, ಅದ್ರದ್ದೇನೋ ಇಲ್ಲಿ ಕೂತ್ಕೊತಾನೆ, ಅಲ್ಲಿ ಓಡಿಸ್ತಾನೆ, ಅಲ್ಲಿ ಬರ್ತಾನೆ, ಇಲ್ಲಿಂದ ಮನೆಗೆ ಕರ್ಕೊಂಡ್ಬರ್ತಾನೆ ಅನ್ನೋದು ಅಷ್ಟೇ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಕಾನ್ಸೆಪ್ಟ್ ಅನ್ನೋದು ಡ್ರೈವಿಂಗಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೋಡಿ, ನೀವು ಕಾಣಿಸ್ತಾರೆ ರೋಡು ಯಾವ ಥರ ಇದೆ ಅಂತ ನೀವೇ ನೋಡ್ಬಿಟ್ಟು ನನಗೆ ಹೇಳಿ. ಫುಲ್ಲು ಘಾಟ್ ಸೆಕ್ಷನ್ ಇದು. ಘಾಟ್ ಸೆಕ್ಷನಲ್ಲೂ ಕೂಡ ಫಾರ್ಮ್ ಹೌಸ್ ಎಲ್ಲ ಮಾಡಿದ್ದಾರೆ. ಅಂದರೆ ಎಲ್ಲೆಲ್ಲಿಂದನೋ ಒಂದು ಮಾಡಿದ್ದಾರೆ, ಪರವಾಗಿಲ್ಲ, ಗುಡ್. ಅಂದರೆ ನ್ಯಾಚುರಲ್ ಆಗಿ ಒಂದು ಬೇಕು, ಏನು ಬೇಕು ಆ ನ್ಯಾಚುರಲಿಟಿ ಏನು ಬೇಕು ಅನ್ನೋದಕ್ಕೆ ಜನ ಇವತ್ತು ವಲಸೆ ಬಂದಿದ್ದಾರೆ. ಬೆಂಗಳೂರು ಪಾಪ್ಯುಲೇಷನ್ನು ಪ್ಲಸ್ ಪೊಲ್ಯೂಷನ್ನು ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ ಅದಕ್ಕೋಸ್ಕರನೇ ಇದು ನೋಡಿ. ನಮ್ಮ ಫಾರ್ಮ್ ಹೌಸ್ ಎಂಟ್ರೆನ್ಸು. ಈ ಎಂಟ್ರೆನ್ಸಲ್ಲಿ ನಮ್ಮದು ಫಾರ್ಮ್ ಹೌಸ್ ಇದ್ದು ಟೋಟಲ್ 150 ಏಕರ್ಸು. ನಮ್ಮದು ಬಂದು ಫಸ್ಟ್ ಆಗ್ರೋ ಅನ್ನೋ ಕಂಪ್ನಿ. ಸೊ ಆ ಕಂಪ್ನಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂತ ಅಂದರೆ ಅದಕ್ಕೆ ನಮ್ಮ ಶ್ರಮ ಕಾರಣ. ಎಲ್ಲದಕ್ಕಿಂತ ಹೇಳಬೇಕು ಅಂತ ಅಂದರೆ ಇದು ಒಂದು ಟೈಮಲ್ಲಿ ಏನು ಇಲ್ಲದೆ ಇರುವಂಥ ಕಾಡು. ಇವತ್ತು ಪ್ರತಿಯೊಂದು ಇಲ್ಲಿ ಅಂದರೆ ನಿಮಗೆ ಯಾವ ಥರ ವೆಜಿಟೇಬಲ್ ಬೇಕೋ ಪ್ರತಿಯೊಂದು ವೆಜಿಟೇಬಲ್ ಕೂಡ ನಾವು ಇಲ್ಲೇ ಬೆಳಿತೀವಿ. ಸೊ ಅದನ್ನು ಜನಗಳಿಗೆ ತಲುಪಿಸ್ತೀವಿ. ಒಂದು ಆರೋಗ್ಯಕರ, ಒಂದು ಗುಣಮಟ್ಟವಾದಂಥ ಆಹಾರವನ್ನು ನಾವಿಲ್ಲಿ ಬೆಳಿತೀವಿ 100%. ಇದು ನಮ್ಮ ಫಾರ್ಮ್ ಹೌಸು ನೋಡಿ. ಇವರೆಲ್ಲ ನಮ್ಮ ಫೀಲ್ಡ್ ವರ್ಕರ್ಸು. ಈ ವರ್ಕರ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಕೆಲಸ ಕೂಡ ಅಷ್ಟೇ ಕಂಪ್ಲೀಟಾಗಿ ಆಗ್ತಾಯಿದೆ ಇಲ್ಲಿ. ನಿಮಗೆ ಹಾಗೆ ಹೇಳ್ದಂಗೆ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ನಮ್ಮ ಫಾರ್ಮ್ ಹೌಸ್ನ. ಇಲ್ಲಿ ಲೋಡ್ ಯಾವ ಥರ ಆಗುತ್ತೆ, ಏನು ಪ್ರೊಡಕ್ಷನ್ ಯಾವ ಥರ ಆಗುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸಿದ್ದೆ ಆಲ್ರೆಡಿ. ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಅದನ್ನು ನಾನು ನಿಮಗೆ ಗ್ಯಾರಂಟಿ ತೋರಿಸ್ತೀನಿ. ಸ್ವಲ್ಪ ವೇಟ್ ಮಾಡಿ, ಸರಿನಾ? ಒಂದೇ ಒಂದು ನಿಮಿಷ ಬಂದೆ. ಸೊ ರ್ಯಾಕ್ಗೆ ಗಾಡಿ ಹಾಕ್ತಾಯಿದ್ದೀನಿ, ಅದನ್ನು ನೀವೆಲ್ಲರೂ ನೋಡ್ಬೋದು. ಅದನ್ನು ತೋರಿಸ್ತೀನಿ. ಇಲ್ಲಿ ಪ್ರೊಡಕ್ಷನ್ ಯಾವ ಥರ ಇದೆ, ಏನು ಕತೆ ಅನ್ನೋದನ್ನು ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ. ಬನ್ನಿ. ಇದು ಬಂದು ನಮ್ಮ ಫಾರ್ಮ್ ಹೌಸು. ಸೊ ಇಲ್ಲಿ ಪ್ರತಿಯೊಂದು ಮೆಟೀರಿಯಲಿಂದ ಹಿಡಿದು ಸೊ ನಾವು ಉಪಯೋಗಿಸುವಂಥ ಎಲ್ಲ ಯಂತ್ರಗಳು ಕೂಡ ಇಲ್ಲೇ ನಾವು ಇದು ಮಾಡ್ತೀವಿ. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಅಲ್ಲಿಂದ ಬಂದರೆ ನೋಡಿ, ಇದು ನಮ್ಮ ಪ್ಲ್ಯಾಂಟ್. ಇದು ಬನ್ನಿ, ಇದು ನಮ್ಮ ಪ್ಲ್ಯಾಂಟು. ಇದನ್ನು ನೀವು ನೋಡ್ತಾ ಇರ್ಬೋದು. ಪ್ರತಿಯೊಂದು ಪ್ರೊಡಕ್ಷನ್ ಕೂಡ ಇಲ್ಲೇ ಆಗುತ್ತೆ. ಪ್ರತಿಯೊಂದು ವರ್ಕರ್ಸ್ ಕೂಡ ನಾವು ಹೆಲ್ಮೆಟಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಾವೆಲ್ಲ ಇದು ಮಾಡಿರ್ತೀವಿ. ಇದು ನಮ್ಮ ಪ್ರೊಡಕ್ಷನ್ ಪ್ಲ್ಯಾಂಟು. ಪ್ರತಿಯೊಂದು ನೋಡಿ ಈ ಥರ ಆಗುತ್ತೆ. ಇದು ನಮ್ಮ ಪ್ರಾಡಕ್ಟು ಸಕುರಾ ಫ್ರೆಶ್ ಅಂತೇಳಿ. ಸೊ ಇದನ್ನೆಲ್ಲ ನಾವು ಬ್ಯಾಂಗ್ಳೂರು ಆಲ್ಮೋಸ್ಟ್ ಎಲ್ಲ ಕಂಟ್ರಿಗಳಿಗೂ ಇದನ್ನು ನಾವು ಸಪ್ಲೈ ಮಾಡ್ತೀವಿ. ನೋಡಿ ಈ ಥರ ಇರುತ್ತೆ ನಮ್ಮ ಪ್ರಾಡಕ್ಟ್. ಇದು ನಮ್ಮ ಪ್ಲ್ಯಾಂಟ್. ಇದು ಆ್ಯಕ್ಚುಲಿ ಬಂದು ಸಕುರಾ ಫ್ರೆಶ್ ಮಾತ್ರ ಇಲ್ಲಿ ಪ್ರೊಡಕ್ಷನ್ ಆಗೋದು, ಬೇರೆ ಯಾವುದು ಕೂಡ ಪ್ರೊಡಕ್ಷನ್ ಆಗೋಲ್ಲ. ಇನ್ನು ಫಸ್ಟ್ ಆಗ್ರೋ ಅಂತ ಬಂದು ವೆಜಿಟೇಬಲ್ ಇದೆಯಲ್ಲ, ಸೊ ಆ ವೆಜಿಟೇಬಲ್ ಎಲ್ಲ ಕೂಡ ಈ ಪ್ಲ್ಯಾಂಟಲ್ಲಿ ರೆಡಿ ಆಗುತ್ತೆ. ಈಗ ನಿಮಗೆ ಇಲ್ಲೇನು ತೋರಿಸ್ತಾ ಇದ್ದೀನಿ, ಈ ಪ್ಲ್ಯಾಂಟಲ್ಲಿ ಕೂಡ ರೆಡಿ ಆಗುತ್ತೆ. ಫಸ್ಟ್ ಆಗ್ರೋ ಅಂದರೆ ವೆಜಿಟೇಬಲ್ಸು ಪ್ರತಿಯೊಂದನ್ನು ಕೂಡ ಒಂದೊಂದು ಎಲೆನೂ ಕೂಡ ಕಟ್ ಮಾಡಿ ಪ್ರತಿಯೊಂದು ತರಕಾರಿನೂ ಕೂಡ ನಾವು ಅದರಲ್ಲಿ ಆರಿಸಿ ಅದನ್ನೇ ನಾವು ಜನಗಳಿಗೆ ತಲುಪಿಸೋವಂಥ ಕೆಲಸ ಮಾಡೋದು. ಸೊ ಇದೆಲ್ಲ ನೀವು ನೋಡ್ತಿರ್ಬೋದು. ಇದೆಲ್ಲ ನಾವೇ ಓನಾಗಿ ಮಾಡ್ಕೊಂಡಿರುವಂಥದ್ದು. ಇಲ್ಲಿಂದ ಮುಂದೆ ಬಂದರೆ ನೋಡಿ, ಇದು ರೋಡ್. ಇದು ಟೋಟಲಿ 150 ಏಕರ್ಸು ಇದನ್ನು ಮಾಡಿರೋದು ನಾವು. 150 ಎಕರೆಗೆ ನಾವು ಮಾಡಿರೋದು ಇದನ್ನು. ಪ್ರತಿಯೊಂದು ಕಡೆಯೂ ನಾವು CC ಕ್ಯಾಮ್ರಾ ಪ್ರತಿಯೊಂದನ್ನು ಅಳವಡಿಸಿದ್ದೀವಿ. ಸೊ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಹಾಗೆ ಅದು ಆಟೋಮೆಟಿಕ್ಕಾಗಿ ಲೈಟ್ ಆನ್ ಆಗುತ್ತೆ. ಸೊ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ. ಇದು ಬಂದು ನೋಡ್ತಿರ್ಬೋದು ನೀವು, ಇದು ಬಂದು ರಾಮಫಲ ಅಂತ. ರಾಮಫಲ ಟ್ರೀ, ಸೀತಾಫಲ ಇದೆಯಲ್ಲ, ಸೊ ಅದೇ ಥರ ಇದು ರಾಮಫಲ ಅಂತ ಹೇಳಿ. ಇದು
ಶುಗರಿಂದ ಹಿಡಿದು ಮತ್ತು ಈ ಬಾಡಿಯನ್ನು ಕೋಲ್ಡ್ ಮಾಡೋದಕ್ಕೋಸ್ಕರವಾಗಿ ಈ ಮರನ ನಾವು ಇಲ್ಲಿ ನೆಟ್ಟಿದ್ದೀವಿ. ಅಲ್ಲಿಂದ ಬಂದರೆ ನಿಮಗೆ ಇದು ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಸಪೋಟ ಮರ, ಆರ್ಗ್ಯಾನಿಕ್, ಪ್ಯೂರ್ ಆರ್ಗ್ಯಾನಿಕ್ ಸಪೋಟ, ನ್ಯಾಚುರಲ್ಲಾಗಿ ಗಿಡದಲ್ಲೇ ಹಣ್ಣಾಗುವಂಥದ್ದು. ಅಲ್ಲಿಂದ ಬಂದರೆ ನೆಕ್ಸ್ಟ್ ನಿಮಗೆ ಈ ಸ್ಟಾರ್ ಫ್ರೂಟ್ಸ್ ಅಂತ ಇದೆ, ನೆಕ್ಸ್ಟ್ ಅದನ್ನೇ ನಿಮಗೆ ತೋರಿಸೋದು. ಸ್ಟಾರ್ ಫ್ರೂಟ್ಸ್ ಬಂದು ಅದು ಕೂಡ ಇಲ್ಲೇ ನಾವು ಬೆಳಿತೀವಿ. ಫ್ರೂಟ್ಸು ಪ್ರತಿಯೊಂದು ಮ್ಯಾಂಗೋ ಇರ್ಬೋದು, ಅಥವಾ ಈ ಸ್ಟಾರ್ ಫ್ರೂಟ್ಸ್ ಇರ್ಬೋದು, ಸಪೋಟ ಇರ್ಬೋದು, ಮತ್ತು ರಾಮಫಲ ಇರ್ಬೋದು, ಪ್ರತಿಯೊಂದು ನೋಡಿ ಇದೇ ಥರ ಆನ್ ಆಗುತ್ತೆ ಲೈಟು. ಅಲ್ಲಿಂದ ಬಂದರೆ ನೋಡಿ ಇದು ಸ್ಟಾರ್ ಫ್ರೂಟ್ಸ್ ಮರ, ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನಿಮಗೆ ಇದು ಸ್ಟಾರ್ ಫ್ರೂಟ್ ಮರ. ಇದು ಕತ್ಲೆ ಇದೆ ತುಂಬ, ಯಾಕೆಂದರೆ ನಾವು ಬೆಂಗಳೂರಿಂದ ತಲಕಾಡಿಗೆ ಬರಬೇಕು ಅಂತ ಅಂದರೆ ಮ್ಯಾಕ್ಸಿಮಮ್ 5 hours ಬೇಕೇ ಬೇಕು, ಹೆಂಗೆ ಮಾಡಿದ್ರು ಆ ಟ್ರಾಫಿಕಲ್ಲಿ ಓಡಾಡ್ಸ್ಕೊಂಬರೋದಕ್ಕೆ. ಸೊ ಹಂಗಾಗಿ ಕತ್ಲೆಯಲ್ಲಿ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಬೇಡಿ, ನೋಡ್ಕೊಡ್ರಿ. ಮತ್ತು ನಮ್ಮದು ಲೆಮೆನ್ನು, ಇದು ಬಂದು ನಾರ್ಮಲ್ ಲೆಮೆನ್ ಅಲ್ಲ, ಸೊ ಇದು ಬಂದು ಇಟಾಲಿಯನ್ನು. ಈ ಲೆಮನ್ ಬಂದು ಇಟಾಲಿಯನ್ನು, ತುಂಬ ಅಂದರೆ ತುಂಬ ರಸ ಇರುತ್ತೆ, ಪ್ಲಸ್ಸು ಹೆಲ್ತ್ ಒಳ್ಳೆಯದು. ಇದನ್ನು ನೀವು ನೋಡ್ಬೋದು. ಅಲ್ಲಿಂದ ಬಿಟ್ಟರೆ ಮತ್ತು ಇದೆಲ್ಲ ನೋಡಿ, ಇಲ್ಲಿ ನಾವು ಬೆಳೆಸ್ತಾ ಇರೋದು ದ್ರಾಕ್ಷಿ, ಗ್ರೇಪ್ಸ್ ಏನಿದೆ, ಸೊ ಆ ಗ್ರೇಪ್ಸ್ನೆಲ್ಲ ನಾವು ಇದೇ ಥರ ಪರ್ದೆ ಹಾಕಿ ಬೆಳೆಸೋದು. ಯಾಕೆಂದರೆ ಕ್ರಿಮಿ ಕೀಟಗಳು, ಹುಳಗಳು ಇದೆಲ್ಲ ತಿನ್ಬಿಡುತ್ತೆ ಅಂತ ಹೇಳ್ಬಿಟ್ಟು, ಸೊ ಅದನ್ನು ಇದೇ ಥರ ಬೆಳೆಸ್ತೀವಿ. ಏಕೆಂದರೆ ಪ್ರತಿಯೊಂದು ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ, ಸೊ ಹಂಗಾಗಿ ಆ ಥರ ಬೆಳೆಸ್ತಾ ಇದ್ದೀವಿ. ನಿಮ್ಗೆ ಹೇಳಿದ್ನಲ್ಲ ಸ್ಟಾರ್ ಫ್ರೂಟ್ ಮರ ನೋಡಿ, ಇದೇನೆ. ಇಲ್ಲಿ ಸದ್ಯಕ್ಕೆ ಸೀಸನ್ ಇಲ್ಲ, ಅನ್ಸೀಸನ್ ಇದು, ಆದರೂ ಕೂಡ ಎಲ್ಲಾದರೂ ಒಂದೊಂದು ಇರುತ್ತೆ. ಬಟ್ ಈ ಕತ್ಲೆ ಒಳಗಡೆ ಏನು ಕಾಣಲ್ಲ. ನಿಮಗೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ವೀಳ್ಯದೆಲೆ, ಮೇಯ್ನ್ ವೀಳ್ಯದೆಲೆ ತೋರಿಸ್ತೀನಿ ಬನ್ನಿ. ಆರ್ಗ್ಯಾನಿಕ್ ವೀಳ್ಯದೆಲೆ ಬಂದು ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ತಿಳ್ಕೊಬೋದು. ಯಾಕೆಂದರೆ ಈ ವೀಳ್ಯದೆಲೆನ ನಾವು ಪಿಕ್ಕಲ್ಗೂ ಕೂಡ ಯೂಸ್ ಮಾಡ್ತೀವಿ. ಅಂದರೆ ಥ್ರೋಟ್ ಇನ್ಫೆಕ್ಷನ್ನು ಮತ್ತು ಕೆಮ್ಮು ಅದಕ್ಕೆಲ್ಲ ತುಂಬಾ ಉಪಯೋಗವಾಗುತ್ತೆ ಇದು. ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಬಂದು ನಮ್ಮ ಫಾರ್ಮ್ ಹೌಸಲ್ಲಿ ಇದು ಊಟ ಮಾಡೋ ಜಾಗ, ಇದು ವರ್ಕರ್ಸ್ ಎಲ್ಲ ಊಟ ಮಾಡುವಂಥ ಜಾಗ ಇದು. ಅದರಲ್ಲೂ ಬಂದು ನೋಡಿ, ಇದು ಬಂದು ವೀಳ್ಯದೆಲೆ. ಈ ವೀಳ್ಯದೆಲೆ ಏನಿದೆ ಇದು ತುಂಬ ಖಾರನೂ ಇಲ್ಲ, ಸೊ ತುಂಬ ಸ್ವೀಟು ಇಲ್ಲ ಹೇಳಬೇಕು ಅಂದರೆ. ಬಟ್ ಇದು ಥ್ರೋಟ್ ಇನ್ಫೆಕ್ಷನ್ನು ಪ್ಲಸ್ಸು ಇದಕ್ಕೆಲ್ಲ ತುಂಬ ಒಳ್ಳೆಯದಿದು. ಯಾವ ಲೆಕ್ಕಾಚಾರಕ್ಕೆ ಅಂತ ಅಂದರೆ, ಸುಮಾರು ನಾವು ಪಿಕ್ಕಲ್ಗೆಲ್ಲ ಇದನ್ನು ತುಂಬ ಯೂಸ್ ಮಾಡ್ತೀವಿ. ಪಿಕ್ಕಲ್ಗೆ ನೀವು ಅಂದ್ಕೊಂಡಿರ್ಬೋದು ಯಾರಪ್ಪ ವೀಳ್ಯದೆಲೆ ಯೂಸ್ ಮಾಡ್ತಾರೆ ಅಂತ ನೀವು ಅಂದ್ಕೋಬೋದು. ಬಟ್ ಪಿಕ್ಕಲ್ಗೆ ಇದು ತುಂಬ ಒಳ್ಳೆಯದು, ತುಂಬಾ ಹೆಲ್ತಿ, ಸರಿನಾ. ಇದು ಸುಮಾರು ಏನಿಲ್ಲ ಅಂದರೂ ಒಂದು ಅರ್ಧ ಎಕರೆಗೆ ಹಾಕಿದ್ದೀವಿ ಇದನ್ನು. ಸೊ ಇದನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀವಿ, ಸರಿನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ನಮ್ಮ ಫಾರ್ಮ್ ಹೌಸು. ಸದ್ಯಕ್ಕೆ ನಾನು ತೋರಿಸಿರೋದು ನಿಮಗೆ ಇದರಲ್ಲಿ ಬರೀ ಒಂದು 10% ಅಷ್ಟೇ. ಸೊ ಇನ್ನೂ ತೋರಿಸ್ಬೇಕು ಅಂತ ಅಂದರೆ ಒಂದು ದಿನ ಎಲ್ಲ ಬೇಕಾಗುತ್ತೆ. 150 acres ಅಂದರೆ ಏನು ಸುಮ್ಮನೆ ಅಲ್ಲ. ಸೊ ಅದರಲ್ಲಿ ತುಂಬ ಈ ಟೊಮೆಟೊ ಆಗಲಿ ಮತ್ತು ಚೆರಿ ಟೊಮೆಟೊ ಆಗಲಿ, ಅದರಲ್ಲಿ ಸಾನ್ಮರ್ಜುನ ವೆರೈಟೀಸ್ ತುಂಬಾ ಇದ್ದಾವೆ. ಆ ವೆರೈಟೀಸ್ ಟೊಮೆಟೊ ಮತ್ತು ಪ್ರತಿಯೊಂದು ಈ ಕ್ಯಾರೆಟು ಕೂಡ ನಮಗೆ ನೀವು ಮಾರ್ಕೆಟಲ್ಲೆಲ್ಲ ನೋಡಿರ್ಬೋದು. ಕ್ಯಾರೆಟ್ನ ಕಟ್ ಮಾಡಿ ಹಾಕಿರ್ತಾರೆ. ಬಟ್ ಏನಪ್ಪ ಅಂತ ಅಂದರೆ, ಇಲ್ಲಿ ನಾನು ಹೇಳೋದು ಅಂದರೆ ನಾವು ಲೀಫ್ ಸಮೇತ ಕೊಡ್ತೀವಿ. ಕ್ಯಾರೆಟು ತುಂಬ ಇಂಪಾರ್ಟೆಂಟ್ ಅಲ್ಲ, ಆ ಕ್ಯಾರೆಟ್ ಮೇಲೆ ಬರುವಂಥ ಲೀಫು ತುಂಬ ಇಂಪಾರ್ಟೆಂಟು. ಆ ಲೀಫಲ್ಲಿ ಪಲ್ಯ ಮಾಡ್ಕೊಂಡು ತಿಂತಾರೆ. ಸೊ ತುಂಬ ಹೆಲ್ತ್ಗೆ ಒಳ್ಳೆಯದು. ಸೊ ಫ್ರೆಂಡ್ಸ್, ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಇಷ್ಟು ಮಾತ್ರ ನಿಮಗೆ ತೋರಿಸ್ಬಲ್ಲೆ. ಮುಂದೆ ಹೋಗ್ತಾ ಹೋಗ್ತಾ ನಾನು ಇನ್ನೂ ಚೆನ್ನಾಗಿ ತೋರಿಸ್ಕೊಡ್ತೀನಿ. ನಮ್ಮ ಫಾರ್ಮ್ ಹೌಸ್ ಫುಲ್ಲು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಓಕೆ, ಇದು ಬಂದು ನಿಮಗೆ ಪ್ರತಿಯೊಂದೂ ಕೂಡ ಇಲ್ಲಿ ನೋಡಿ, ಪಿಕ್ಕಲ್ ಆಗಿರ್ಬೋದು ಅಥವಾ ಪ್ರತಿಯೊಂದೂ ಕೂಡ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಪ್ಲಸ್ ಈ ಹುಣ್ಸೆಹಣ್ಣು ತೊಕ್ಕು ಮತ್ತು ಎವ್ರಿಥಿಂಗ್ ಪ್ರಾಡಕ್ಟು, ಅಂದರೆ ಊಟಕ್ಕೆ ನೆಂಚ್ಕೊಳ್ಳುವಂಥದ್ದು ಉಪ್ಪಿನಕಾಯಿ ಆಗಿರ್ಬೋದು. ಅಥವಾ ಇದು ನಮ್ಮಲ್ಲಿ ಉಪ್ಪಿನಕಾಯಲ್ಲಿ ತುಂಬ ವೆರೈಟೀಸ್ ಇದೆ. ಸೊ ನಿಮಗೆ ಆ ವೆರೈಟಿನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನೋಡಿ, ಅಲ್ಲಿಂದ ಅಂದರೆ ಇದು ಲೆಮನ್ ಚಟ್ನಿ ಅಂತ ಹೇಳಿ. ಇದು ಈ ಲೆಮನ್ ಚಟ್ನಿ ಅನ್ನೋದು ಎಷ್ಟು ಪಾಪ್ಯುಲರ್ ಅಂತ ಅಂದರೆ ತುಂಬಾ ಕಾಸ್ಟ್ಲಿ ಹಾಗೂ ತುಂಬಾ ಯೂಸ್ಫುಲ್ ಆಗಿದೆ, ಸಖತ್ತಾಗಿರುತ್ತೆ. ಸೊ ಅಲ್ಲಿಂದ ಬಂದರೆ ನೋಡಿ, ಇದೆ ನಮ್ಮ ಪ್ರಾಡಕ್ಟು. ಪ್ರತಿಯೊಂದು ಸಿರಪ್ಸು ಆರ್ಗ್ಯಾನಿಕ್, ನ್ಯಾಚುರಲ್, ಸರಿನಾ. ನೋಡ್ಕೊಳ್ಳಿ.
ಇದೆಲ್ಲ ನಾವು ಈ ಪಬ್ಗಳು ರೆಸ್ಟೋರೆಂಟ್ಸು ಸೊ ಆ ಥರ ಇದನ್ನು ಮಾಡೋದು. ಅಲ್ಲಿಂದ ಬಂದರೆ ನೋಡಿ ಇದು ಗ್ರೇಪ್ಸ್ ಇದು ಸರಿನಾ. ಇದೆಲ್ಲ ತುಂಬಾ ಹೆಲ್ತಿಗೆ ಒಳ್ಳೆಯದು, ಅಂದರೆ ಪ್ರತಿಯೊಂದನ್ನು ಕೂಡ ಮಾಡ್ತಾರೆ. ಸೊ ಇವರೆಲ್ಲ ನಮ್ಮ ವರ್ಕರ್ಸು, ಫೀಲ್ಡ್ ವರ್ಕರ್ಸು ಹೇಳಬೇಕಂದ್ರೆ. ಸೊ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ಇದರಲ್ಲಿ ಬಂದು ನಿಮಗೆ ಇದೆಲ್ಲ ಹನಿ, ಇದೆಲ್ಲ ತುಂಬ ವೆರೈಟಿ ಹನೀಸ್ ಬರುತ್ತೆ. ರೇಟ್ ಕಾಸ್ಟ್ ಮತ್ತು ಅಲ್ಲಿಂದ ಬಂದರೆ ಇದು ಫಾರ್ಮಿಂಗ್ ಐಟಮ್ಸ್ ಅಂತ ಹೇಳಿ, ಅಂದರೆ ತುಂಬ ನ್ಯಾಚುರಲು ಪ್ಲಸ್ಸು ಯಾವುದೇ ಒಂದು 10 ಲೀಟ್ರಿಗೆ 1-2 ಡೋಸ್ ಹಾಕಿದ್ರೆ ಅದು ನ್ಯಾಚುರಲ್ ಆಗಿ ಬರ್ತಾ ಇದೆ. ಇದು ನಮ್ಮ ಪ್ಲ್ಯಾಂಟ್ ಪ್ರೊಡಕ್ಷನ್. ಪ್ರತಿಯೊಂದು ಸೀಲಿಂಗಿಂದ ಹಿಡಿದು ಪ್ಯಾಕಿಂಗಿಂದ ಹಿಡಿದು ಪ್ರತಿಯೊಂದು ನಮ್ಮ ಕಂಪ್ನಿಯಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಇವರು ನಮ್ಮ ಕಂಪ್ನಿ ಮ್ಯಾನೇಜರ್ ಗೋವಿಂದ್ ಶೆಟ್ಟಿ ಅಂತೇಳಿ ಮಾಡಿ. ಈ ವೈಟ್ ರ್ಯಾಪಿಂಗ್ ಮಾಡಿರೋದೆಲ್ಲ ಔಟ್ ಆಫ್ ಸ್ಟೇಷನ್ನು. ಈ ಕಾಕಿ ರೇಟ್ ಹಾಕಿರೋದೆಲ್ಲ ಬೆಂಗಳೂರು ಸಪ್ಲೈ ಇದು ಪೂರ. ಇನ್ನು ಇದು ಬಂದು ಪಿಕ್ಕಲ್ಲು, ದೊಡ್ಡ ಮಾಲ್ಗಳಿಗೆ ಹಾಕುವಂಥದ್ದು. ಸೊ ಪಿಕ್ಕಲೆಲ್ಲ ಇದೇ ಥರ ಪ್ರೊಡಕ್ಷನ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಲೋಡ್ ಮಾಡೋದು ಯಾವ ಥರ ಲೋಡ್ ಮಾಡ್ತಾರೆ ಏನು ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಇದೇ ಥರ ನಮ್ಮ ಪ್ರಾಡಕ್ಟಲ್ಲೆಲ್ಲ ಲೋಡ್ ಆಗೋದು. ಸೊ ವೆಹಿಕಲ್ ಒಳಗಡೆ ಎಲ್ಲ ಆರ್ಡರ್ ಬೈ ಆರ್ಡರ್, ಪ್ರತಿಯೊಂದು ಆರ್ಡರ್ ಬೈ ಆರ್ಡರ್ ಥರನೇ ಲೋಡ್ ಆಗೋದು. ಸ್ವಲ್ಪ ನೋಡ್ಕೊಳ್ಳಿ. ಇದೆಲ್ಲ ಔಟ್ ಆಫ್ ಸ್ಟೇಷನ್ನು. ಓಕೆ ಫ್ರೆಂಡ್ಸ್, ಲೋಡ್ ಆಗಿದೆ. ಇವಾಗ ಪ್ಯಾಕಿಂಗ್ ಆಗಿ ಹೊರಡ್ತಾ ಇದೆ ಗಾಡಿ. ಸೊ ಮುಂದೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವತ್ತು ಆಲ್ಮೋಸ್ಟು ಪಿಕಲ್, ವೆಜಿಟೇಬಲ್ಸ್ ಆ್ಯಂಡ್ ಸಿರಪ್ಸ್ ಪೂರ್ತಿ ಕೂಡ ಲೋಡ್ ಆಗಿದೆ. ಸೊ ವರ್ಕರ್ಸ್ಗೆಲ್ಲ ಧನ್ಯವಾದ ಹೇಳ್ತಾ ಮುಗಿಸೋಣ ಇವತ್ತಿನ ವೀಡಿಯೋನ. ಬೈ 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 Okay friends, bye, good night.